ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಜೀವನದಲ್ಲಿ ಹಣದ ಕೊರತೆ ಇದ್ದರೂ ಗುಣದ ಕೊರತೆ ಇರಬಾರ್ದು. ಯಾಕಂದ್ರೆ ಹಣವನ್ನು ಬೇರೆಯವರಿಂದ ಕೇಳಿ ಪಡಿಬಹುದು, ಆದರೆ ಗುಣವನ್ನು ಕೇಳಿ ಪಡೆಯಲು ಸಾಧ್ಯವಿಲ್ಲ. ಬರೀ ವಸ್ತುಗಳಲ್ಲ, ನಾವು ಕೂಡ ಆವಾಗ ಕಳೆದು ಹೋಗ್ತಾ ಇರಬೇಕು. ಯಾಕಂದ್ರೆ ನಮಗೂ ಗೊತ್ತಾಗ್ಬೇಕಲ್ಲ ಯಾರೆಲ್ಲ ಹುಡ್ಕೊಂಡು ಬರ್ತಾರೆ ಅಂತ. ಜೀವನವೆಂಬ ನಾಟಕದಲ್ಲಿ ಬರುವ ಎಲ್ಲಾ ಬಂಧುಗಳು ಕೇವಲ ನೆಪ ಮಾತ್ರ. 3 ದಿನ ಇದ್ದು ಹೋಗುವ ಈ ಪ್ರಯಾಣದಲ್ಲಿ ನಾವೆಲ್ಲರೂ ಕೇವಲ ಒಂದು ಪಾತ್ರ. ಕೈ ಮೀರಿ ಹೋದದ್ದನ್ನು ಬಿಟ್ಟು ಬಿಡಬೇಕು, ಕೈಯಲ್ಲಿ ಇರೋದನ್ನು ಉಳಿಸಿಕೊಳ್ಬೇಕು. ಮಾತಾಡಿದ್ರೂ ಪ್ರತಿಕ್ರಿಯೆ ತೋರದವರ ಸಂಘವನ್ನು ಬಿಟ್ಟು ಬಿಡಬೇಕು. ಯಾಕಂದ್ರೆ ಅವರಿಗೆ ಅವರ ಅಹಂಕಾರವೇ ಹೆಚ್ಚಾಗಿರ್ತದೆ. ನಿಮ್ಮೊಂದಿಗೆ ಪ್ರೀತಿಯಿಂದ ಮಾತಾಡುವ, ನಿಮ್ಮ ಭಾವನೆಗಳಿಗೆ ಗೌರವ ಕೊಡುವವರ ಜೊತೆ ಮಾತ್ರ ಮಾತಾಡಿದ್ರೆ ನಿಮ್ಮ ಮಾತಿಗೆ ಬೆಲೆ ಇರ್ತದೆ. ಬದುಕಿನಲ್ಲಿ ಏನಿದೆ ಅನ್ನೋದ್ಕಿಂತ ಬದುಕಿನಿಂದ ನಾವೇನು ಕಲಿತಿದ್ದೇವೆ ಎನ್ನುವುದು ಬಹಳ ಮುಖ್ಯ. ಸಿಕ್ಕವರೆಲ್ಲ ಸಕ್ಕರೆ ಎಂದು ತಿಳಿಬೇಡ, ಅತಿಯಾದ ಸಕ್ಕರೆಯು ಒಂದು ರೋಗವೆಂದು ಮರಿಬೇಡ. ಶಬ್ದ ಮಾಡಿ ಅಳುವವರಿಗಿಂತ ಮನಸ್ಸಿನಲ್ಲೇ ಅತ್ತು ಮೌನವಾಗುವವರ ನೋವು ತುಂಬಾ ದೊಡ್ಡದು. ಎಲ್ಲದಕ್ಕೂ ಸಮಯ ಅನ್ನೋದು ಬಂದೇ ಬರುತ್ತೆ, ಕಾದು ನೋಡ್ಬೇಕಷ್ಟೆ. ಒಂದು ದಿನ ಕಾಗೆ ಹೇಳಿತಂತೆ, ಉಸಿರಿದ್ದಾಗ ನನ್ನ ಕಂಡರೆ ಓಡಿಸುವ ಮನುಷ್ಯರು ಉಸಿರು ನಿಂತಾಗ ನನಗಾಗಿಯೇ ಕಾಯುವರು. ಎಲ್ಲದಕ್ಕೂ ಸಮಯ ಬರುತ್ತೆ, ಕಾಯ್ಬೇಕಷ್ಟೆ. ಭಗವಂತನ ಕೈಯಲ್ಲಿ ಎಲ್ಲವೂ ಇರ್ತದೆ, ಆದ್ರೆ ಸುಮ್ಮನಿರ್ತಾನೆ. ಮನುಷ್ಯನ ಕೈಯಲ್ಲಿ ಏನೂ ಇರೋದಿಲ್ಲ, ಎಲ್ಲವೂ ಇದೆ ಎನ್ನುವ ಭ್ರಮೆಯಲ್ಲಿರ್ತಾನೆ. ಕಾಲ ಕೆಳಗೆ ಇರುವ ಧೂಳನ್ನು ಕೇವಲವಾಗಿ ನೋಡಬೇಡಿ. ಕಣ್ಣಲ್ಲಿ ಬಿದ್ದಾಗಲೇ ಗೊತ್ತಾಗುವುದು ಧೂಳಿನ ಬೆಲೆ. ಹಾಗೆ ಯಾರನ್ನು ಕೂಡ ಕೇವಲವಾಗಿ ನೋಡಬೇಡಿ. ಎಲ್ಲರಿಗೂ ಒಂದು ಗೌರವ ಬೆಲೆ ಇದ್ದೇ ಇರ್ತದೆ, ಅದು ಗೊತ್ತಾಗುವುದು ಸಮಯ ಬಂದಾಗ್ಲೇ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.